ಮಹಾಭಾರತ ನಿಜವಾಗಿಯೂ ನಡೆದಿತ್ತಾ ಅಥವಾ ಇದು ನಮ್ಮ ಹಿರಿಯರ ಒಂದು ಕಲ್ಪಿತ ಕಥೆಯ? ಇಂದು ನಾವು ಭಕ್ತಿ ಮತ್ತು ನಂಬಿಕೆಯನ್ನ ಬದಿಗಿಟ್ಟು ಸಾಕ್ಷ್ಯಗಳ ಆಧಾರದ ಮೇಲೆ ಮಹಾಭಾರತ ನಿಜವಾಗಲೂ ನಡೆದಿತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನ ಹುಡುಕುವ ಪ್ರಯತ್ನವನ್ನ ಮಾಡೋಣ. ಈ ಉತ್ತರಗಳು ನೀವು ಊಹೆ ಮಾಡಿರೋದಕ್ಕಿಂತಲೂ ಹೆಚ್ಚು ಆಶ್ಚರ್ಯಕರವಾಗಿದೆ. ಬನ್ನಿ ಪ್ರಾರಂಭಿಸೋಣ. 18 ದಿನಗಳ ಯುದ್ಧ, ಅದೆಷ್ಟೋ ಯೋಧರು, ಒಂದೇ ಕುಟುಂಬದ ಮಧ್ಯೆ ನಡೆದ ರಕ್ತಪಾತ ಮತ್ತು ಒಂದು ಗ್ರಂಥ ಇಂದಿಗೂ ಕೋಟ್ಯಾಂತರ ಜನರ ಜೀವನವನ್ನ ಪ್ರಭಾವಿಸುತ್ತೆ. ಆದ್ರೆ ಒಂದು ಪ್ರಶ್ನೆ ವಿಜ್ಞಾನಿಗಳನ್ನ, ಇತಿಹಾಸಕಾರರನ್ನ ಮತ್ತು ಸಾಮಾನ್ಯ ಜನರನ್ನ ಎಂದೂ ಸಹ ಕಾಡ್ತಾನೆ ಇರತ್ತೆ. ಈ ಮಹಾಭಾರತ ನಿಜವಾಗ್ಲೂ ನಡೆದಿತ್ತಾ? ಇದು ಜಗತ್ತಿನ ಅತಿ ದೊಡ್ಡ ಮಹಾಕಾವ್ಯ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಶ್ಲೋಕಗಳು. ಇದರಲ್ಲಿ ರಾಜಕೀಯ ಇದೆ, ಯುದ್ಧ ಇದೆ, ಪ್ರೇಮ ಇದೆ, ದ್ರೋಹ ಇದೆ, ತತ್ವಶಾಸ್ತ್ರ ಇದೆ. ಆದ್ರೆ ಒಂದು ಪ್ರಶ್ನೆ, ಯಾರಾದ್ರೂ ಒಂದು ಕಥೆ ಬರಿಬೇಕಂದ್ರೆ ಇಷ್ಟೆಲ್ಲ ವಿವರಗಳನ್ನ ಯಾಕೆ ಕೊಡಬೇಕು? ನಗರಗಳ ಹೆಸರುಗಳಿವೆ, ರಾಜ್ಯಗಳ ಹೆಸರುಗಳು, ನದಿಗಳು, ಕುಲಗಳು, ವಂಶಾವಳಿಗಳು, ಇಷ್ಟೊಂದೆಲ್ಲ ವಿವರಗಳು ಯಾವುದೋ ಒಬ್ಬ ಮನುಷ್ಯನ ಕಲ್ಪನೆ ಮಾತ್ರ ಆಗಲಿಕ್ಕೆ ಸಾಧ್ಯನಾ? ನನಗೆ ಕೇಳಿದ್ರೆ ಇಲ್ಲ ಅಂತ ಹೇಳ್ತೇನೆ. ಹಾಗೆಯೇ 1980ರ ದಶಕದಲ್ಲಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಸಮುದ್ರದ ಅಡಿಯಲ್ಲಿ ಸಂಶೋಧನೆಯನ್ನ ನಡೆಸಲಾಗ್ತಾ ಇತ್ತು. ಅಲ್ಲಿ ವಿಜ್ಞಾನಿಗಳು ಕಲ್ಲಿನ ರಚನೆಗಳನ್ನ ಕಾಣ್ತಾರೆ, ಗೋಡೆಗಳ ಅವಶೇಷಗಳಿರುತ್ತೆ, ಮಾನವ ನಿರ್ಮಿತ ನಗರಗಳನ್ನ ಹೋಲುವ ಗುರುತುಗಳು. ಅನೇಕರು ತಕ್ಷಣನೇ ಹೇಳ್ತಾರೆ, ಇದು ಶ್ರೀಕೃಷ್ಣನ ದ್ವಾರಕೆಯಾಗಿರಬಹುದಾ ಅಂತ. ಇಂದು ಕೂಡ ದ್ವಾರಕಾ ಬಳಿ ಸಮುದ್ರದ ಅಡಿಯಲ್ಲಿ ಪುರಾತನ ಅವಶೇಷಗಳು ಕಂಡು ಬಂದಿವೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ವಿಜ್ಞಾನಿಗಳು ಹೇಳ್ತಾರೆ ಈ ಅವಶೇಷಗಳು ಪುರಾತನವಾಗಿವೆ ಅಂತ. ಆದ್ರೆ ಅವು ಮಹಾಭಾರತದಲ್ಲಿನ ದ್ವಾರಕೆಯೇ ಅಂತ 100ಕ್ಕೆ 100% ಅವರು ಸಾಬೀತುಪಡಿಸ್ಲಿಕ್ಕೆ ಆಗಿಲ್ಲ. ಅಂದ್ರೆ ನಮ್ಮ ಹತ್ರ ಸಾಕ್ಷ್ಯ ಇದೆ, ಅಂತಿಮ ತೀರ್ಪು ಇನ್ನೂ ಬಂದಿಲ್ಲ. ಹಾಗೆಯೇ ಮಹಾಭಾರತದಲ್ಲಿ ವರ್ಣಿಸಲಾದ ಕುರುಕ್ಷೇತ್ರ ಇಂದೂ ಕೂಡ ಅಸ್ತಿತ್ವದಲ್ಲಿದೆ. ಕುರುಕ್ಷೇತ್ರ ಎಂಬ ಸ್ಥಳವನ್ನ ನೀವು ಇಂದಿಗೂ ಸಹ ನೋಡಬಹುದು. ಅಲ್ಲಿ ನಡೆದ ಪುರಾತತ್ವ ಅಧ್ಯಯನಗಳಲ್ಲಿ ಪುರಾತನ ಮಾನವ ವಸತಿಗಳ ಗುರುತುಗಳು ಸಹ ಸಿಕ್ಕಿವೆ. ಇದರ ಅರ್ಥ ಏನು? ಈ ಪ್ರದೇಶಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನಾಗರಿಕತೆ ಅನ್ನೋದಿತ್ತು. ಆದರೆ ಅದೇ ಮಹಾಭಾರತದ ಯುದ್ಧ ಭೂಮಿಯೇ, ಅದಕ್ಕೆ ನೇರ ಸಾಕ್ಷ್ಯ ಇನ್ನೂ ಸಹ ಸಿಗ್ತಾ ಇಲ್ಲ. ಇತಿಹಾಸಕಾರರು ಹೇಳೋದು ಸ್ಥಳ ನಿಜವಾಗಿರಬಹುದು, ಆದರೆ ಕಥೆಯಲ್ಲಿ ಕೆಲವು ಅತಿಶಯೋಕ್ತಿಗಳು ಸೇರಿರಬಹುದು ಅಂತ ಹೇಳ್ತಾರೆ. ಹಾಗಾದರೆ ವಿಜ್ಞಾನಿಗಳು ಏನ್ ಹೇಳ್ತಾರೆ? ಬಹುತೇಕ ಸಂಶೋಧಕರು ಒಂದು ವಿಷಯವನ್ನಂತೂ ಒಪ್ಕೊಳ್ತಾರೆ, ಮಹಾಭಾರತ ಸಂಪೂರ್ಣವಾಗಿ ಕಟ್ಟುಕತೆ ಅಂತ ಹೇಳೋದು ಕಷ್ಟ. ಅದೇ ರೀತಿ ಮಹಾಭಾರತದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಘಟನೆಯು ಅಕ್ಷರಶಃ ನಡೆದೀತು ಅಂತ ಹೇಳೋದು ಸಹ ಅಷ್ಟೇ ಕಷ್ಟ. ಬಹುಶಃ ಒಂದು ಯುದ್ಧ ನಡೆದಿರಬಹುದು, ಕಾಲಕ್ರಮೇಣ ಅದು ಘಟನೆ ಜನರ ನೆನಪಲ್ಲಿ ಉಳಿದಿರಬಹುದು, ಅದೇ ಮುಂದೆ ಮಹಾಕಾವ್ಯವಾಗಿ ರೂಪುಗೊಂಡಿರಬಹುದು. ಇದು ಅನೇಕ ಪುರಾತನ ನಾಗರಿಕತೆಗಳಲ್ಲಿ ನಡೆದಿರುವಂತಹ ಸಂಗತಿ. ಹಾಗಾದ್ರೆ ಮಹಾಭಾರತ ನಿಜವೇ? ಪ್ರಾಮಾಣಿಕ ಉತ್ತರ ಏನಂದ್ರೆ ನಮಗೆ ಇನ್ನೂ ಸಂಪೂರ್ಣ ಉತ್ತರ ಸಿಕ್ಕಿಲ್ಲ. ಆದ್ರೆ ಒಂದು ವಿಷಯ ಅಂತೂ ಖಚಿತ, ಅದು ನಿಜವಾದ ಯುದ್ಧವಾಗಿರಲಿ ಅಥವಾ ಇತಿಹಾಸ ಮತ್ತು ಕಾವ್ಯದ ಮಿಶ್ರಣವಾಗಿರಲಿ, ಮಹಾಭಾರತ ಸಾವಿರಾರು ವರ್ಷಗಳಿಂದ ಮಾನವ ಸ್ವಭಾವದ ಬಗ್ಗೆ ಒಂದು ಸತ್ಯವನ್ನ ಹೇಳುತ್ತೆ. ಶತ್ರುಗಳು ಹೊರಗಿರಲ್ಲ, ಅವರು ನಮ್ಮೊಳಗೆ ಇರ್ತಾರೆ. ಬಹುಶಃ ಇದೇ ಮಹಾಭಾರತದ ನಿಜವಾದ ಸಂದೇಶವಾಗಿರಬಹುದು. ನಿಮಗೆ ಏನನ್ಸುತ್ತೆ? ಮಹಾಭಾರತ ನಿಜವಾಗ್ಲೂ ನಡೆದಿದೆಯಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಆದಷ್ಟು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಸಹ ಮಾಡಿ. ಥ್ಯಾಂಕ್ ಯು.